ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತಿನ ಮಿನಿ ವ್ಲಾಗ್ಗೆ ಸ್ವಾಗತ. ಇವತ್ತು ಬ್ರೇಕ್ಫಾಸ್ಟಿಗೆ ಮಾಡ್ತಾ ಇರುವ ತಿಂಡಿ ಹೆಸರು ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ನಮ್ಮ ಭಾಷೆಯಲ್ಲಿ ನಾವು ಏದು ಕುದಿ ಅಂತ ಹೇಳ್ತೇವೆ. ಕನ್ನಡದಲ್ಲಿ ಏನು ಹೇಳ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದು ಸ್ವೀಟ್ ಅಲ್ಲ, ಅದಕ್ಕೋಸ್ಕರ ನಾನು ಒಂದು ಕೆಂಪು ಚಟ್ನಿ ಮಾಡಿದ್ದೀನಿ. ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಆದ ನಂತರ ಮಧ್ಯಾಹ್ನ ಊಟಕ್ಕೆ ಅಂತ ಪದಾರ್ಥ ಒಣಗಿದ ಮೀನು ಮಾಡುವ ಅಂತ ನೆನೆಸಿದೆ. ಇದು ನಾನು ಊರಿಂದ ಬರುವಾಗ ತಂದಿದ್ದು. ಆದರೆ ಊರಿಂದ ಬರುವ ಹೊತ್ತಿಗೆ ಬಸ್ಸಿನ ಕ್ಲೀನರ್ ಹೇಳಿದರು, ಇದನ್ನು ತಗೊಂಡು ಹೋಗೋಕ್ಕಾಗಲ್ಲ ಮೇಡಮ್, ಬೇರೆ ಪ್ಯಾಸೆಂಜರ್ಸ್ಗೆಲ್ಲ ಇದರ ವಾಸನೆ ಇಷ್ಟ ಆಗಲ್ಲ, ಅವರು ನಮ್ಮ ಜೊತೆ ಜಗಳ ಮಾಡ್ಯಾರು. ಇದು ನೀವು ವಾಪಸ್ ನಿಮ್ಮ ತಂದೆ ತಾಯಿಗೆ ಕೊಟ್ಬಿಡಿ ಅಂತ ಹೇಳಿದರು. ಅವ್ರು ಹಾಗೆ ಹೇಳುವಾಗ ನಾನು ಏನು ಮಾಡೋದು? ಅದನ್ನು ನಾನು ಬೇಜಾರಲ್ಲೇ ಕೊಟ್ಬಿಟ್ಟೆ. ಆದರೆ ನಂಗೆ ಚೆನ್ನಾಗಿ ಗೊತ್ತಿತ್ತು ನನ್ನ ತಾಯಿ ಏನಾದರೂ ಮಾಡಿ ಅದನ್ನು ಹೈದ್ರಾಬಾದಿಗೆ ಕಳಿಸ್ತಾರೆ ಅಂತ. ಅವರು ಅದನ್ನು ಕೊರಿಯರ್ ಮಾಡಿ ಹೈದ್ರಾಬಾದಿಗೆ ಕಳಿಸಿದ್ರು ಗೈಸ್. ನಂಗೆ ತುಂಬಾ ಖುಷಿ ಆಯಿತು. ಒಣಗಿದ ಮೀನು ಕರಿ ತುಂಬಾ ಸೂಪರ್ವಾಗಿ ಬಂದಿತ್ತು. ಈವ್ನಿಂಗ್ ಸ್ನ್ಯಾಕ್ಗೆ ಅಂತ ನಾನು ಮೆಣಸಿನ ಬಜ್ಜಿ ಮಾಡುವ ಅಂತ ನೆನೆಸಿದೆ. ಆದರೆ ಮೆಣಸಿನ ಬಜ್ಜಿ ನೋಡುವಾಗ ಖಾರನೇ ಇರ್ಬೋದು ಅನಿಸಿತು. ಯಾಕಂತೇಳಿದರೆ ಅದು ಸಣ್ಣ ಸಣ್ಣ ಮೆಣಸು, ಆದರೆ ಖಾರನೇ ಇರಲಿಲ್ಲ ಗೈಸ್. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಹಾಗೆ ಈವ್ನಿಂಗ್ ಸ್ನ್ಯಾಕ್, ರಾತ್ರಿ ಡಿನ್ನರೆಲ್ಲ ತಿಂದು 10-11 ಆಗುವ ಹೊತ್ತಿಗೆ ಮಲ್ಕೊಂಡ್ವಿ ನಾವು. ಬಾಯ್ ಬಾಯ್.